ಸಸ್ಯಗಳಿಗೂ ನಮ್ಮಂತೆಯೇ ಚರ್ಮವಿದೆಯೇ? ಹೌದು, ಖಂಡಿತವಾಗ್ಲೂ ಇದೆ. ಆದರೆ ಸಂಪೂರ್ಣವಾಗಿ ಅಲ್ಲ. ನಮ್ಮ ಚರ್ಮ ನಮ್ಮನ್ನು ರಕ್ಷಿಸೋ ರೀತಿ ಸಸ್ಯಗಳಿಗೂ ಸಹ ದೇಹದ ಮೇಲೆ ಬೇರು, ಕಾಂಡ ಮತ್ತು ಎಲೆಗಳ ಮೇಲೆ ಒಂದು ತೆಳುವಾದ ಹೊರಪದರ ಇದೆ. ಅದನ್ನೇ ನಾವು ಎಪಿಡರ್ಮಲ್ ಲೇಯರ್ ಅಥವಾ ಸರಳವಾಗಿ ಎಪಿಡರ್ಮಿಸ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾವು ಎಪಿಡರ್ಮಿಸ್ ಬಗ್ಗೆ ಎಲ್ಲವನ್ನ ನೋಡ್ತಾ ಹೋಗೋಣ. ಅದು ಏನಿಂದ ಮಾಡಲ್ಪಟ್ಟಿದೆ, ಅದು ಸಸ್ಯಕ್ಕೆ ಉಸಿರಾಡಲು, ನೀರನ್ನು ಉಳಿಸಿಕೊಳ್ಳಲು ಮತ್ತು ಮುಖ್ಯವಾಗಿ ಸುರಕ್ಷಿತವಾಗಿಡಲು ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ನಮ್ಮ ಚರ್ಮದಂತೆ ಎಪಿಡರ್ಮಿಸ್ ಬೆವರೋದಿಲ್ಲ, ಕಪ್ಪಾಗೋದಿಲ್ಲ ಮತ್ತು ಮೊಡವೆಗಳು ಬರೋದಿಲ್ಲ. ಬದಲಿಗೆ ಅವು ಒಂದು ಕ್ಲಿಂಗ್ ರ್ಯಾಪ್ನಂತೆ, ಅಂದರೆ ಸ್ವಲ್ಪ ಮಟ್ಟಿಗೆ ಅಂಟಿಕೊಳ್ಳುವ ಹೊದಿಕೆಯಂತೆ ಕಾಣಿಸ್ತಾ ಹೋಗುತ್ತೆ. ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ತೆಳುವಾಗಿ, ಪಾರದರ್ಶಕವಾಗಿ ಹಾಗೂ ಬಿಗಿಯಾಗಿ ಮುಚ್ಚಲ್ಪಟ್ಟಿರುತ್ತೆ ಅಂತ ನಿಮಗೆ ತಿಳಿತಾ ಹೋಗುತ್ತೆ. ಈ ಗುಣಗಳನ್ನೇ ನಾವು ಒಂದೊಂದಾಗಿ ನೋಡೋಣ. ಅದಕ್ಕಾಗಿ ನಾವು ಎಲೆಯನ್ನ ಝೂಮ್ ಮಾಡಿ ನೋಡಬೇಕು. ಹೀಗೆ ಮಾಡಿದಾಗ ಹಲವಾರು ಪದರಗಳ ಕೋಶಗಳನ್ನ ನಾವು ನೋಡಬಹುದು. ಆದರೆ ಈ ವಿಡಿಯೋದಲ್ಲಿ ನಾವು ಮೇಲಿನ ಮತ್ತು ಕೆಳಗಿನ ಪದರಗಳ ಮೇಲೆ ಮಾತ್ರ ಗಮನ ಹರಿಸೋಣ. ಹಾಗಾದ್ರೆ ನೀವು ಹೇಳಿದ್ದು ಮೇಲಿನ ಎಪಿಡರ್ಮಿಸ್ ಮತ್ತು ಕೆಳಗಿನ ಎಪಿಡರ್ಮಿಸ್, ಈ ಎರಡೂ ಪದರಗಳನ್ನ ಹತ್ತಿರದಿಂದ ನೋಡಿದ್ರೆ ಅವು ಒಂದೇ ಪದರದ ಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದೇ ಪದರ ಅಂದ್ರೆ ಅವು ತೆಳುವಾಗಿದ್ದಾವೆ ಹಾಗೂ ನಾವಾಗ್ಲೇ ಹೇಳ್ದಾಗೆ ಅವು ಪಾರದರ್ಶಕವಾಗಿದ್ದಾವೆ. ಹಾಗಾದ್ರೆ ನೀವು ಕೇಳಬಹುದು, ಸಸ್ಯಗಳಿಗೆ ಹಸಿರು ಬಣ್ಣ ಎಲ್ಲಿಂದ ಬರುತ್ತೆ ಅಂತ. ಈ ಸಸ್ಯಗಳಿಗೆ ಹಸಿರು ಬಣ್ಣ ಎಪಿಡರ್ಮಲ್ ಪದರಗಳ ನಡುವೆ ಇರುವಂತಹ ಮೇಸೋಫಿಲ್ ಕೋಶಗಳಿಂದ ಬರುತ್ತೆ. ಈ ಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ತುಂಬಿರುತ್ತೆ, ಆದ್ರಿಂದ ಅವು ಹಸಿರು ಬಣ್ಣದಲ್ಲಿರುತ್ತವೆ. ಹೀಗಾಗಿ ನಾವು ಸಸ್ಯಗಳಲ್ಲಿ ನೋಡುವಂತಹ ಹಸಿರು ಬಣ್ಣ ಪಾರದರ್ಶಕ ಎಪಿಡರ್ಮಿಸ್ ಮೂಲಕ ಹೊಳೆಯುವ ಮೇಸೋಫಿಲ್ ಕೋಶಗಳಿಂದ ಬರುತ್ತೆ. ಇದು ಒಂದು ರೀತಿಯಾಗಿ ಸ್ಪಷ್ಟ ಗಾಜಿನ ಕಿಟಕಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಮಳೆಯ ದಿನವನ್ನ ಆನಂದಿಸೋ ತರ ಇರುತ್ತೆ. ಈಗ ನೀವು ಕೇಳಬಹುದು, ಮರದ ಕಾಂಡಗಳು ಕಂದು ಬಣ್ಣವನ್ನ ಎಲ್ಲಿಂದ ಪಡೆಯುತ್ತೆ? ಹತ್ತಿರದಿಂದ ನೋಡಿದ್ರೆ ಮರದ ಕಾಂಡಗಳು ಅಂದರೆ ಸಸ್ಯದ ಹಳೆಯ ಭಾಗಗಳಲ್ಲಿ ಎಪಿಡರ್ಮಲ್ ಪದರವನ್ನ ಕಾರ್ಕ್ ಅಂತ ನಾವು ಕರಿತೀವಿ. ಕಾರ್ಕ್ ಅಂದರೆ ನಿರ್ಜೀವ ಕೋಶಗಳನ್ನ ಹೊಂದಿರುವಂತದ್ದು. ಆ ಕಾರ್ಕ್ ಈ ಎಪಿಡರ್ಮಲ್ ಪದರವನ್ನ ಬದಲಿಸುತ್ತೆ. ಕಾರ್ಕ್ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ತೀವಿ. ಈಗ ಎಪಿಡರ್ಮಿಸ್ ನ ಮೂರನೇ ಗುಣಕ್ಕೆ ಹೋಗೋಣ. ಮೂರನೇ ಗುಣ ಬಿಗಿಯಾಗಿ ಮುಚ್ಚಲ್ಪಟ್ಟಿದೆ ಅಂತ ಹೇಳಿದ್ನಲ್ಲ, ಆ ಗುಣದ ಬಗ್ಗೆ ಮಾತಾಡೋಣ. ಇದರ ಅರ್ಥ ಏನು? ಎಪಿಡರ್ಮಿಸ್ ನ ಕೋಶಗಳು ಸಮತಟ್ಟಾಗಿವೆ. ಅವು ನೋಡೋದಕ್ಕೆ ಹೇಟ್ ನಿಮ್ಮ ಬಾತ್ರೂಮ್ ಗೋಡೆಯ ಟೇಲ್ಸ್ ತರಾನೇ ಕಾಣಿಸುತ್ತೆ. ಅವು ಬಿಗಿಯಾಗಿ ಹೊಂದಿಕೊಳ್ತವೆ, ಮಧ್ಯ ಯಾವುದೇ ಜಾಗ ಇರೋದಿಲ್ಲ, ಅಂದ್ರೆ ಅಂತರ್ಕೋಶೀಯ ಸ್ಥಳವಿರೋದಿಲ್ಲ. ಹಾಗಾಗಿ ಅವುಗಳು ಬಿಗಿಯಾಗಿ ಅಂಟಿಕೊಂಡಿರ್ತವೆ. ಇದು ಬಹಳ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ ಇದರಲ್ಲಿ ಸ್ಥಳ ಇಲ್ದಿರೋದ್ರಿಂದ ನೀರನ್ನ ಒಳಗಡೆನೆ ಉಳಿಸ್ಕೊಳ್ಳುತ್ತೆ, ಹಾಗೆ ಶಿಲೀಂಧ್ರಗಳಂತಹ ಆಕ್ರಮಣಕಾರರನ್ನ ತಡೆಯುತ್ತವೆ ಮತ್ತು ಸಸ್ಯವನ್ನ ಹಾನಿಯಿಂದ ರಕ್ಷಣೆ ಮಾಡುತ್ತೆ. ಈಗ ನೀವು ವಿಡಿಯೋನ ನಿಲ್ಲಿಸಿ ಯೋಚಿಸಿ, ಕೋಶಗಳು ಗೋಳಾಕಾರದಲ್ಲಿ ಅಂದ್ರೆ ವೃತ್ತದ ಆಕಾರದಲ್ಲಿ ಇದ್ದಿದ್ರೆ ಈ ಕೆಲಸ ನಡೀತಿತ್ತಾ ಅಂತ. ನೀವು ಗಾಜುಗಳನ್ನ ಸಾಲಿನಲ್ಲಿ ಇಡುವಂತಹ ಪ್ರಯತ್ನ ಮಾಡಿ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮಧ್ಯೆ ಒಂದು ಚಿಕ್ಕ ಜಾಗಗಳು ಖಂಡಿತವಾಗ್ಲೂ ಉಳ್ಕೊಳ್ಳುತ್ತೆ ಅಲ್ವಾ? ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ ಇದು ಎಪಿಡರ್ಮಿಸ್ ನ ರಕ್ಷಣಾ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ಅಯ್ಯೋ, ಆದ್ರೆ ತಾಳಿ ಎಪಿಡರ್ಮಿಸ್ ಇಷ್ಟು ಬಿಗಿಯಾಗಿ ಮುಚ್ಚಲ್ಪಟ್ಟಿದೆ ಅಂದ್ರೆ ಸಸ್ಯ ಕಾರ್ಬನ್ ಡೈಆಕ್ಸೈಡ್ ನ ಹೇಗೆ ಒಳಗೆ ತಗೊಳುತ್ತೆ, ಹಾಗೆ ಆಮ್ಲಜನಕವನ್ನ ಹೇಗೆ ಹೊರಗೆ ಹಾಕುತ್ತೆ? ಅದಕ್ಕಾಗಿ ನಾವು ಎಪಿಡರ್ಮಲ್ ಪದರಗಳನ್ನ ಮತ್ತೆ ನೋಡೋಣ. ನೀವಿಲ್ಲಿ ಚಿಕ್ಕ ರಂಧ್ರಗಳನ್ನ ನೋಡಬಹುದು. ಇವು ಥೇಟ್ ಸಸ್ಯಗಳ ಚರ್ಮದ ರಂಧ್ರಗಳಂತಿಲ್ವಾ? ಹೌದು, ಹತ್ರಿಂದ ನೋಡಿದ್ರೆ ಅದೇ ರೀತಿಯಾಗಿ ಕಾಣಿಸುತ್ತೆ. ಹಾಗೂ ಆ ರಂಧ್ರಗಳನ್ನ ನಾವು ಸ್ಟೊಮ್ಯಾಟ ಅಂತ ಕರಿತೀವಿ. ಮತ್ತು ಈ ಸ್ಟೊಮ್ಯಾಟ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಬೀನ್ ಆಕಾರದಲ್ಲಿರುವಂತಹ ಗಾರ್ಡ್ ಕೋಶಗಳಿಂದ ಸುತ್ತಲ್ಪಟ್ಟಿರುತ್ತೆ. ಅವು ತಮ್ಮ ಕೆಲಸದ ಆಧಾರದಿಂದ ಹೆಸರನ್ನ ಇಡಲಾಗಿದೆ. ಅವು ಸ್ಟೊಮ್ಯಾಟೋವನ್ನ ಕಾಪಾಡುತ್ತವೆ ಮತ್ತು ಅದರ ತೆರೆಯುವಿಕೆ, ಮುಚ್ಚುವಿಕೆಯನ್ನ ನಿಯಂತ್ರಣಗೊಳಿಸುತ್ತೆ. ಹಾಗೂ ಹಸಿರು ಬಣ್ಣದಲ್ಲಿರುವಂತಹ ಏಕೈಕ ಎಪಿಡರ್ಮಲ್ ಕೋಶಗಳು. ಹಸಿರು ಬಣ್ಣ ಯಾಕಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ, ಅದರಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಇದೆ ಅಂದ್ಮೇಲೆ ಅವು ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆಯನ್ನ ಮಾಡ್ತವೆ. ಈಗ ಈ ಚಿತ್ರವನ್ನ ನೋಡಿದಾಗ ಸ್ಟೊಮ್ಯಾಟ ಕೆಳಗಿನ ಎಪಿಡರ್ಮಿಸ್ ನಲ್ಲಿ ಮಾತ್ರ ಇರುತ್ತೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು, ಆದ್ರೆ ಅದು ಸತ್ಯ ಅಲ್ಲ. ಸ್ಟೊಮ್ಯಾಟ ಮೇಲಿನ ಮತ್ತು ಕೆಳಗಿನ ಎರಡೂ ಎಪಿಡರ್ಮಿಸ್ಗಳಲ್ಲಿ ಇರುತ್ತದೆ. ಆದ್ರೆ ಕೆಳಗಿನ ಎಪಿಡರ್ಮಿಸ್ ನಲ್ಲಿ ಸ್ಟೊಮ್ಯಾಟದ ಸಂಖ್ಯೆ ಹೆಚ್ಚಿರುತ್ತೆ. ಯಾಕೆ ಅಂತ ಯೋಚನೆ ಮಾಡಿ ನೋಡೋಣ. ಸ್ಟೊಮ್ಯಾಟ ಸಸ್ಯಗಳ ಫೋಟೋಸಿಂಥಸಿಸ್ ಅಂದರೆ
ದ್ಯುತಿ ಸಂಶ್ಲೇಷಣೆಯಲ್ಲಿ ತೊಡಕೊಂಡಿರುತ್ತೆ. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗೆತ್ತಿಕೊಳ್ತಾ ಆಮ್ಲಜನಕವನ್ನ ಹೊರಗೆ ಬಿಡ್ತಾ ಇದೆ ಮತ್ತು ನೀರನ್ನ ಬಾಷ್ಪೀಕರಣದ ಮೂಲಕ ಹೊರಗೆ ಹಾಕ್ತಿದೆ. ಈಗ ಹೇಗೆ ನಾವು ಬಿಸಿಲಲ್ಲಿ ಬೆವರ್ತಾ ಇರ್ತೀವಲ್ಲ, ಅದೇ ರೀತಿಯಾಗಿ. ಹಾಗಾದ್ರೆ ಕೆಳಗಿನ ಎಪಿಡರ್ಮಿಸ್ ಮಾತ್ರ ಹೆಚ್ಚು ಸ್ಟೊಮ್ಯಾಟ ಯಾಕೆ ಹೊಂದಿದೆ, ಯಾಕೆ ಅಂತ ನೋಡೋಣ. ಮೇಲಿನ ಎಪಿಡರ್ಮಿಸ್ ನೇರ ಸೂರ್ಯಕಿರಣಗಳನ್ನ ಪಡೆಯುತ್ತವೆ. ಅದು ಹೆಚ್ಚು ನೀರನ್ನ ಕಳೆದುಕೊಳ್ಳುವ ಸಾಧ್ಯತೆಯನ್ನ ಹೊಂದಿರುತ್ತೆ. ಹೆಚ್ಚಿನ ನೀರಿನ ನಷ್ಟವನ್ನ ತಡೆಯಲು ಸ್ಟೊಮ್ಯಾಟವನ್ನು ಕೆಳಗಿನ ಎಪಿಡರ್ಮಿಸ್ ನಲ್ಲಿ ಇಡಲಾಗಿದೆ, ಏಕೆಂದ್ರೆ ಅದು ತಂಪಾಗಿರುತ್ತೆ ಮತ್ತು ನೆರಳಿನಲ್ಲಿರುತ್ತೆ ಅಂತ. ನಾನು ಆಗ್ಲೇ ಹೇಳ್ದ ಹಾಗೆ ಬಾಷ್ಪೀಕರಣದಿಂದ ಅಂದ್ರೆ ಬಾಷ್ಪ ವಿಸರ್ಜನೆಯಿಂದ ಹೆಚ್ಚುವರಿ ನೀರಿನ ನಷ್ಟವನ್ನು ತಡೆಯುತ್ತೆ. ಇನ್ನೊಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನ ನಾನು ಹೇಳ್ತಾ ಇದ್ದೀನಿ. ಸ್ಟೊಮ್ಯಾಟ ಎಲೆಗಳಲ್ಲಿ ಮಾತ್ರ ಇರುತ್ತೆ. ಹೌದು, ಹೆಚ್ಚಿನ ಸ್ಟೊಮ್ಯಾಟೊ ಎಲೆಗಳಲ್ಲಿ ಮಾತ್ರ ಇರುತ್ತೆ, ಆದರೆ ಹಸಿರು ಕೊಂಬೆಗಳಲ್ಲಿಯೂ ಕೂಡ ಇರುತ್ತೆ. ಫೋಟೋಸಿಂಥಸಿಸ್ ಮಾಡಲು ಸಾಧ್ಯವಾಗುವಂತಹ ಎಲ್ಲ ಭಾಗಗಳಲ್ಲೂ ಕೂಡ ಸ್ಟೊಮ್ಯಾಟ ಇರುತ್ತೆ. ಆದರೆ ಸಸ್ಯದ ಒಂದು ಭಾಗದಲ್ಲಿ ಮಾತ್ರ ಈ ಸ್ಟೊಮ್ಯಾಟ ಇರೋದಿಲ್ಲ. ಅದು ಯಾವುದು ಅಂದ್ರೆ ಬೇರುಗಳಲ್ಲಿ ಸ್ಟೊಮ್ಯಾಟ ಇರೋದಿಲ್ಲ, ಯಾಕಂದ್ರೆ ಅವು ನೀರು ಮತ್ತೆ ಖನಿಜಗಳನ್ನ ಹೀರ್ಕೊಳ್ತವೆ ಅಲ್ವಾ. ಹಾಗಾಗಿ ಮರದ ಕಾಂಡಗಳಲ್ಲಿ ಕಾರ್ಕ್ ಪದರ ಇರುತ್ತೆ, ಆದ್ರಿಂದ ಸ್ಟೊಮ್ಯಾಟ ಅಲ್ಲಿ ಇರೋದಿಲ್ಲ. ಹಾಗಾಗಿ ನಿಮ್ಗಿಲ್ಲಿ ಅರ್ಥ ಆಗಿದ್ದೇನು, ಪುರಾಣ ಹೇಳ್ತಿರೋದು ನಿಜ ಅಲ್ಲ. ಸತ್ಯ ಏನು ಅಂದ್ರೆ ಸಸ್ಯದ ಎಲ್ಲಾ ದ್ಯುತಿ ಸಂಶ್ಲೇಷಕ ಭಾಗಗಳಲ್ಲಿ ಸ್ಟೊಮ್ಯಾಟ ಇರುತ್ತೆ. ಈಗ ಇಡೀ ವಿಡಿಯೋವನ್ನ ಕುರಿತು ಪುನರಾವರ್ತನೆ ಮಾಡೋಣ. ಎಪಿಡರ್ಮಿಸ್ ಒಂದೇ ಪದರದ ಸಮತಟ್ಟಾದ ಕೋಶಗಳಿಂದ ಮಾಡಲ್ಪಟ್ಟಿದೆ. ಮಧ್ಯ ಯಾವುದೇ ಅಂತರಕೋಶ ಜಾಗವಿಲ್ಲ. ಇದರ ಮುಖ್ಯ ಕೆಲಸ ನೀರಿನ ನಷ್ಟ, ಪರೋಪಜೀವಿಗಳ ಮತ್ತು ದೈಹಿಕ ಹಾನಿಯಿಂದ ರಕ್ಷಣೆ ಮಾಡೋದು. ಇದರಲ್ಲಿ ಸ್ಟೊಮ್ಯಾಟ ಇರುತ್ತೆ, ಆದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗೆತ್ತಿಕೊಳ್ಳುತ್ತೆ ಮತ್ತು ಆಮ್ಲಜನಕವನ್ನ ಹೊರಗೆ ಬಿಡುತ್ತೆ, ಹಾಗೂ ಇದು ಬಾಷ್ಪೀಕರಣದಲ್ಲಿ ಭಾಗವಹಿಸುತ್ತೆ. ನಂತರ ಸ್ಟೊಮ್ಯಾಟವನ್ನ ಕಿಡ್ನಿ ಆಕಾರದ ಗಾಢ ಕೋಶಗಳು ಸುತ್ತಕೊಂಡಿರ್ತವೆ. ಅವು ಹಸಿರು ಬಣ್ಣದಲ್ಲಿರ್ತವೆ, ಹಾಗಾಗಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ತವೆ ಮತ್ತು ಈ ಗಾಢ ಕೋಶಗಳು ಸ್ಟೊಮ್ಯಾಟದ ತೆರೆಯುವಿಕೆ ಹಾಗೂ ಮುಚ್ಚುವಿಕೆಯನ್ನ ನಿಯಂತ್ರಣ ಮಾಡುತ್ತೆ.